ನಿನ್ನೆ ಬೆಂಗಳೂರಿನಲ್ಲಿ ADGP ಅವರನ್ನ ಲಾ ಅಂಡ್ ಆರ್ಡರ್ ಅವ್ರನ್ನ ಭೇಟಿ ಮಾಡಿದ್ದೆ. ಗೃಹ ಸಚಿವರನ್ನ ಭೇಟಿ ಮಾಡಿದ್ದೆ. ಶಿವಮೊಗ್ಗದ ಒಟ್ಟು ಪರಿಸ್ಥಿತಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಪರಿಣಾಮ ADGP ಅವರು ನೆನ್ನೆ ಹೇಳಿದ್ರು, IGP ಅವರಿಗೆ ಶಿವಮೊಗ್ಗಕ್ಕೆ ಹೋಗಬೇಕು, ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಹಿನ್ನೆಲೆ IGP ಬಂದಿದ್ದಾರೆ, ನಮ್ಮನ್ನು ಭೇಟಿ ಮಾಡಬೇಕು ಅಂತ ಕರೆದಿದ್ರು. ನಾವು ಹೋಗಿ ಭೇಟಿ ಮಾಡಿದ್ದೇವೆ. ಶಿವಮೊಗ್ಗದ ಒಟ್ಟು ಪರಿಸ್ಥಿತಿಯನ್ನು ಅವರಿಗೆ ತಿಳಿಸೋ ಕೆಲಸ ಮಾಡಿದ್ದೇವೆ. ಆರೋಪಿಗಳನ್ನು ಹಿಡಿದಿದ್ದಾರೆ. ಯಾರು ಡ್ರಗ್ಗಿನ ಇದುಗಳೇ ಇದ್ದಾರೆ ಅಂತ ಹೇಳಿ ಅದನ್ನ ತಾವೇನು ಹೇಳ್ತಾ ಇದ್ದೀರಿ? ಆ ಥರ ಕೇಸಸ್ಸೇ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ನಾನು. ಒಬ್ಬ ಅಮಾಯಕನ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಿದೆ ನಾನು. ಈ ಕೇಸನ್ನ ನೀವು ಅಷ್ಟು ಸುಲಭಕ್ಕೆ ಬಿಡಕ್ಕೆ ಬರಲ್ಲ. ಅಮಾಯಕರನ್ನ ಇಲ್ಲಿ ಬಲಿಪಶು ಮಾಡಬಾರ್ದು. ಹರೀಶನನ್ನೇ ವಿಕ್ಟಿಮ್ ಯಾರಿದ್ದಾನೆ, ಹರೀಶನನ್ನೇ ಅವ್ನು ಕುಡಿದು ಬಂದಿದ್ದೆ ಸರ್. ಅದ್ರ ಹೆಂಗಾಗತ್ತೆ? ಸುಳ್ಳು ಹೇಳಬಾರ್ದು, ಡೈವರ್ಟ್ ಮಾಡಬಾರ್ದು. ಇಶ್ಯೂನ ಯಾವುದೇ ಕಾರಣಕ್ಕೂ ಡೈವರ್ಟ್ ಮಾಡಬಾರ್ದು ಅಂತ ಹೇಳಿದಕ್ಕೆ ಅವ್ರು ಭಾಳ ಗಂಭೀರವಾಗಿ ತಗೊಂಡಿದ್ದಾನೆ ಅಂತ ಮಾತನ್ನು ಹೇಳಿದ್ದಾರೆ. ಅಮಾಯಕರಿಗೆ ಇಲ್ಲಿ ಶಕ್ತಿ ಕೊಡುವಂಥ ಕೆಲಸನೇ ಮಾಡಬೇಕು. ಯಾರು ಮಾಡಬಾರದು ಮಾಡ್ತಿದ್ದಾರೆ, ಮುಲಾಜಿಂದಾಗಿ ಕಠಿಣ ಕ್ರಮ ತಗೊಳ್ಬೇಕು. ಅವನು ಹಿಂದೂ ಇರಲಿ, ಮುಸ್ಲಿಂ ಇರಲಿ. ಯಾಕೆಂದರೆ ಡ್ರಗ್ ಮಾಫಿಯಾದೊಳಗಡೆ ಬರೀ ಮುಸಲ್ಮಾನರೇ ಇದ್ದಾರಾ? ಹೆಚ್ಚಿರ್ಬೋದು, ಹಿಂದೂಗಳು ಇರ್ಬೋದು. ಹುಡುಕ್ರಿ, ನಾವೇನೋ ಡ್ರಗ್ ಮಾಫಿಯಾ ಮಾಡುವಂಥವ್ರನ್ನ ಸಂರಕ್ಷಣೆ ಮಾಡಿ ಅಂತೇಳಿ ಯಾವತ್ತು ಧರ್ಮದಲ್ಲಿ ಡಿಪಾರ್ಟ್ಮೆಂಟಿಗೆ ಹೇಳಿಲ್ಲ ನಾವು. ಇಲ್ಲಿಗೊಂದು ವಿಶೇಷವಾದಂಥ ಒಂದು ಕೇಂದ್ರವನ್ನು ತರಬೇಕು ಅಂತೇಳಿ ನಾವು ಪರಮೇಶ್ವರರಿಗೆ ಒತ್ತಾಯ ಮಾಡಿದವರು. ಇಮಿಡಿಯೇಟ್ ಆಗಿ ಸುಮೋಟ ಅನೇಕ ಸಂಗತಿಗಳು ನಡೀಲಿಕ್ಕೆ ಅವಕಾಶ ಆಗುವಂಥ ರೀತಿ ಒಳಗಡೆ, ಹಾಗಾಗಿ ಅದಕ್ಕೊಳಗಡೆ ಯೋಚನೆ ಮಾಡಿ ಅಂತ ಹೇಳಿದ್ದೇವೆ. ಖಂಡಿತ ಕ್ರಮ ತಗೊಳ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾಗರಿಕರಿಗೆ ಭಯದ ವಾತಾವರಣ ಏನಿದೆ, ಆ ಏರಿಯಾದೊಳಗಡೆ ಭಯದ ವಾತಾವರಣ ಹೇಳಿದಲ್ಲ. 25,000 ರೂಪಾಯಿ ಹಣ ಖರ್ಚು ಮಾಡಿ ನಾಗರಿಕರ ಸಹಕಾರದಿಂದ ಇವತ್ತಲ್ಲಿ CCTV ಕ್ಯಾಮ್ರಾ ಹಾಕ್ಸೋ ಕೆಲಸ ನಾವು ಮಾಡಿದ್ದೀವಿ. ಆ ಸರ್ಕಲಲ್ಲಿ ಮಾಡಿದ್ದೀವಿ. ಈಗ ಈ ಥರದ ಪರಿಸ್ಥಿತಿಗಳು ಇದೆ ಅಂತ ಜಾಗಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದ್ರ ತುರ್ತಾಗಿ ಆಗಬೇಕಾಗಿತ್ತು, ಮಾಡಿರಲಿಲ್ಲ. ಎಲ್ಲಿ ಆ ಥರದ ಇನ್ಸಿಡೆಂಟ್ ನಡೆಯುತ್ತೆ, ಮಾನವ ಮನೆ ಒಳಗಡೆ, ಈ ಮನೆ ಪಕ್ಕದೊಳಗಡೆ ಸರ್ಕಲ್ ಹಾಕ್ತಾರೆ, ಸೇರಿದಾಗವೆ ಇವತ್ತು CC ಕ್ಯಾಮ್ರಾ ಅಳವಡಿಸಿದ್ದೇವೆ. ಸರ್ಕಾರದಲ್ಲಿ ಹಣ ಇದೆಯಲ್ಲ ಗೊತ್ತಿಲ್ಲ ನನಗೆ. ಕಾರ್ಪೊರೇಷನ್ಗೆ ಉಳಿದಂಥ ಸಂಗತಿಗಳು ಮಾಡಿ ಅಂತ ಹೇಳಿದೆ. ಈಗ ತಕ್ಷಣಕ್ಕೆ ಬೇಕಾದಂಥ 3 ಕ್ಯಾಮ್ರಾ ಮತ್ತು ಅದಕ್ಕೆ ಬೇಕಾದಂಥ ಇನ್ನೊಂದು ಏನದು DVR ಇದನ್ನು ಅಳವಡಿಸಿದ್ದೇವೆ ಈಗ. ಯಾಕೆಂದರೆ ನಾಗರಿಕರ ಹಿತದೃಷ್ಟಿಯಿಂದ ಇದನ್ನು ಯೋಚನೆ ಮಾಡಿದ್ದೇವೆ ನಾವು. ಸುಮ್ಮನೆ ಏನೋ ಕಂಪ್ಲೇಂಟ್ ಮಾಡೋದಷ್ಟೇ ಇಲ್ಲ, ಇದಕ್ಕೆ ಬೇಕಾಗಿರೋದು ವ್ಯವಸ್ಥೆಗಳನ್ನ ಜೋಡಿಸೋ ಕೆಲಸವನ್ನು ಕೂಡ, ರೂಪಿಸೋ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಿಂದೂ ಮುಸ್ಲಿಮ್ಸ್ ಅಂತೇಳಿ ಶಾಸಕರು ರಾಜಕೀಯ ಲಾಭ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಂಘಟನೆ ಒಂದು ಆರೋಪ ಮಾಡಿದ್ದಾರೆ. SDPI ದೇಶದ್ರೋಹಿ ಸಂಘಟನೆ. PFI ಸಪೋರ್ಟ್ ಮಾಡಿದಂಥ SDPI PFIನ ನಿಷೇಧ ಮಾಡಿದ್ದೇವೆ. ಈ SDPI PFI ಇರೋ ಕಾರಣಕ್ಕೋಸ್ಕರ ನಾವು ರಕ್ಷಣಾಧಿಕಾರಿಗಳಿಗೆ ಹೇಳಿದ್ದೇವೆ, ರಕ್ಷಣಾ ವ್ಯವಸ್ಥೆಗೆ ಹೇಳಿದ್ದೇವೆ, ಶಿವಮೊಗ್ಗವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತೇಳಿ. ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ತಯಾರಾಗಿದ್ದಂಥ ಬಾಂಬನ್ನು ಟೆಸ್ಟ್ ಮಾಡಿದಲ್ಲಿ ಇದೇ ತುಂಗಾ ನದಿ, ಶಿವಮೊಗ್ಗದ ಚಿಕ್ಕಲಿನ ಹಿಂಭಾಗದ ತುಂಗಾ ನದಿಯಲ್ಲಿ. ಯಾರವರು? ಲಾಜಿಲ್ದಂಗೆ ಹಿಂದೂಗಳ ಪರವಾಗಿ ನಿಂತ್ಕೊಳ್ಳೇಬೇಕು, ನಿಂತ್ಕೊಳ್ತೀವಿ. ಅನ್ಯಾಯ ಆದರೆ ಹಿಂದೂಗಳಿಗೆ SDPI ಇಂದ ನಾನು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ. ನಾನು